ಹಾವೇರಿ ಜಿಲ್ಲೆಯ ಸೌಣೂರಿನಲ್ಲಿ ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ಭಾರೀ ಬೆಳೆ ನಾಶವಾಗಿದೆ. ಸುಮಾರು 6 ಎಕರೆ ತೋಟದಲ್ಲಿದ್ದ 12 ಲಕ್ಷ ರೂಪಾಯಿ ಮೌಲ್ಯದ ಬಾಳೆ ಬೆಳೆ ಸಂಪೂರ್ಣ ನೆಲಕಚ್ಚಿದ್ದು ಅನ್ನದಾತರು ಕಣ್ಣೀರಿಡ್ತಾ ಇದ್ದಾರೆ. ತಮಗೆ ಆದ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕೆಂದು ಕ್ಷೇತ್ರದ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತರು ಮನವಿ ಸಲ್ಲಿಸಿದ್ದಾರೆ. ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ತೋಟದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಿಗೆ. ಯಾರು ತಿನ್ನಂಗಿಲ್ಲ, ಬಿಸಲ್ಗಿಲ್ಲ, ಆಗ ಬಿಟ್ಟಿದ್ಯಾ ಎಲ್ಲ ಮಳಿಗಳಿಗೆ ಬಿದ್ದಿದ್ದೇನ್ರಿ ಇದು? ಎಲ್ಲ ಮಳಿಗಳಿಗೆ ನಿನ್ನೆ ಮೊನ್ನೆ ಆಗಿದ್ರಿ. ಈ ಎಲ್ಲ ಇದು ಹಾಕಿ ತೋಟ ಎಷ್ಟೈತ್ರಿ? 6 ಎಕರೆ ಐತೇನ್ರಿ ಇದು? ಚಿಲ್ಲರ ಐತ್ರಿ ಸರ್ ಇದು. ಎಲ್ಲ ಹಿಂಗ ಬಿದ್ದು ಹಿಂಗ ಆಗ್ಯಾವ ಎಲ್ಲ ಪೂರ್ತಿ ಹಂಗಾಯ್ತ್ರಿ. ಅಡ್ಡಲ್ಲಿ ನೋಡಿಲ್ರಿ ನೀವು. ಈಗ ಏನು ಉಡ್ಸಿಲ್ರಿ ಇದ್ರಾಗ ಎಲ್ಲ ಬಂದೈತಿ, ಎಲ್ಲ ತಳಕ್ ಬಂದ್ಬಿಟ್ಟೈತಿ. ಇದು ಏನು ತಗೊಂಡಾಗ ಕೊಂಡ್ರೆ ಹೇಳಿದ್ರೆ ಬರಾಕುಂತಿಲ್ಲ ಅವ್ರ ಪರಿಸ್ಥಿತಿ ಆಗ್ಬಿಟ್ಟೈತ್ರಿ. 1 ಲಕ್ಷ ಗಂಟ್ಲೆ ಖರ್ಚು ಮಾಡಿ ಇದಿಷ್ಟು ಮಾಡಿದ್ರೆ ಏನು ಉಪಯೋಗ ಇಲ್ರಿ ಇದು. ಮತ್ತೆ ಪರಿಹಾರ ಕೊಡ್ಬೇಕ್ರಿ. ಅದಕ್ಕೆ ನಾವು ಪತ್ರಿಕಾರ್ಕರಿಗೆ ಕರ್ಸಿವಿ ಸರ್. ಇದು ಬಾಳ ನಮ್ಗ ಉರ್ಲ ಹಾಕೋಣದ ಪರಿಸ್ಥಿತಿ ಬಂದೈತಿ ಸರ್. ಇದು ಅದಕ್ಕೆಲ್ಲ ನೀವು ಪರಿಹಾರ ಕೊಟ್ರ ನಾವು ಉಳಿತೀವಿ, ಇಲ್ಲಿಗೆ ನಾವು ಸಾಯ್ತೀವಿ ಬಂದೈತಿ ಸರ್. ನಮ್ಗೆ ಹಿಂಗಾಗೈತಿ ಸರ್. ನಮ್ಗೆ ಅದಕ್ಕೆ ಏನ್ ಪರಿಹಾರ ಕೊಡ್ತೀರಿ? ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ಎಲ್ಲ ನೀವು ತಲುಪಿಸಿ ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಡಿಸ್ಬೇಕು ಸಾಹೇಬ್ರಿಗೆ ಕೂಡಿ ಹೇಳಕತ್ತೀವಿ. ಅವರು ಬಂದು ನೋಡಿ ಇದೆಲ್ಲ ನಮ್ಗೆ ಮಾಡ್ಬೇಕು, ಪರಿಹಾರ ಕೊಡ್ಬೇಕು. ಅವರೆಲ್ಲ ಹೇಳಿ ನಮ್ಗೆ ಎಲ್ಲ ಪರಿಹಾರ ಕೊಟ್ರೆ ನಾವು ಉಳಿತೀವಿ ಸರ್. ಇಲ್ಲಿಗೆ ಹುಲ್ಲು ಹಾಕಂತೀವಿ. ಅವ್ರು ಅಲ್ಲಿ ಹೋಗಿ ತಿಳಿಸಿ ಬಂದಿವಿ. ಇಲ್ಲೇ ಸಾಹೇಬ್ರ ಕಡೆ ಹೋಗಿದ್ ಸಾಹೇಬ್ರಿಗೆ ಸಿಕ್ಕೋಂಗಿ ಹೇಳಿ ಬಂದಿವಿ. ಹೋಗಿದ್ರೆ ನಾವು ಯಾರ ಕಳಿಸ್ತೀವಿ ಅಂದಿದ್ರು ಅವ್ರು. ಇನ್ನು ಮಠ ಇವನು ಅವ್ರ ಕಳ್ಸಿಲ್ಲ. ಯಾರು ಕಳ್ಸಿಲ್ಲ, ಕಳ್ಸಿದ್ರೆ ಪಾಡ್ ಹಾಕೈತಿ ಸರ್. ಇಲ್ಲಿಗೆ ನಾವು ಕಳ್ಸಿಲ್ಲ, ಅವ್ರು ಯಾರು ಕಳ್ಸಿಲ್ಲ. ಇಲ್ಲಿಗೆ ಸರ್ ಊರ್ಲ್ ಹಾಕೊಂಡ್ ಸಾಯ್ತೀವಿ. ಇಷ್ಟು ಪರಿಸ್ಥಿತಿ ಬಂದೈತಿ ನಮ್ಗೆ.